ನಮ್ಮ ಮಣಿ ತುಂಬ ಇಷ್ಟಪಟ್ಟಿದ್ದ ವಿದ್ಯುನ ಏನು ಮಾಡಲಿ ನಮ್ಮ ಮನೆಯಾಳೆ ದೂರ ಮಾಡಿದ್ಲು. ಈ ವಿಷಯ ಅವನಿಗೆ ಗೊತ್ತಿಲ್ಲ ಅನಿಸುತ್ತೆ. ಅದಕ್ಕೇ ಇವಾಗ ಹೇಳ್ತೀನಿ. ಅವಳೇನೆ ನೀನು ವಿದ್ಯಾ ಇಬ್ಬರು ದೂರ ಆಗೋದಕ್ಕೆ ಕಾರಣ ರಂಜನೆ ಅಂತ ಹೇಳಿ ಹೇಳ್ತೀನಿ. ಮಣಿ, ಏನು ಯೋಚನೆ ಮಾಡ್ತಾ ಇದೀಯೋ? ತುಂಬ ಯೋಚನೆ ಮಾಡ್ತಾ ಇದೀಯಾ? ಯಾಕೆ ತುಂಬ ಬೇಜಾರಲ್ಲಿ ಇದೆಯಾ? ಏನಿಲ್ಲ ಬಿಡು ಮೈತ್ರಕ್ಕ, ಏನು ಹೇಳ್ತೀಯ? ನನ್ನ ಕಷ್ಟ ನನಗೇನೋ ಏನು ಮಾಡಿದ್ರು ಒಂಥರ ಮನಸ್ಸಿಗೆ ಸಮಾಧಾನ ಇಲ್ಲ, ಏನು ಮಾಡಿದ್ರು ಮನಸ್ಸಿಗೆ ಸಂತೋಷ ಇಲ್ಲ, ಹಂಗಾಗೈತೆ. ನಿನಗೆ ವಿದ್ಯುನ್ ನೆನಪೇ ಕಾಡ್ತಾ ಐತೆ ಅಂತ ನನಗೆ ಗೊತ್ತು. ಅವಳ ಬಗ್ಗೆನೇ ನೀನು ತುಂಬ ಯೋಚನೆ ಮಾಡ್ತಾ ಇರ್ತೀಯಲ್ಲ. ಸುಮ್ಮನೆ ಅವಳ ಜೀವನ ಹಾಳಾಯ್ತಲ್ಲಪ್ಪ, ಅವಳು ಪ್ರಾಣ ಕಳ್ಕೊಂಡ್ಲಲ್ಲಪ್ಪ, ಯಾಕೆ ಈ ರೀತಿ ಮಾಡ್ಕೊಂಬಕ್ಕೆ ಹೋದ್ಲು, ಹಿಂಗೆ ಮಾಡ್ಕೋಬಾರ್ದಾಗಿತ್ತು ಅಂತ ಹೇಳಿ ನೀನು ತುಂಬಾ ಯೋಚನೆ ಮಾಡ್ತಾ ಇದೆಯಲ್ಲ. ಅಲ್ಲ, ಅವಳ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ ಅಂತ ಗೊತ್ತು ನನಗೆ. ಬಿಡತ್ಲಾಗ ಆಗೋಗಿರೋದೇನು ಅದು ಹೆಂಗೆ ನೆನಪು ಮಾಡ್ಕೋಬೇಕು, ನೆನಪು ಮಾಡ್ಕೋಬಾರ್ದು ಅಂದಂಗೆಲ್ಲ ನಾನು ನೆನಪು ಬಂದೇ ಬರುತ್ತೆ. ಏನು ಮಾಡಲಿ, ಅವಳ ನೆನಪು ತುಂಬ ಕಾಡ್ತೈತೆ. ಏನು ಮಾಡೋದು? ಪಾಪ ಇವಾಗ ಅವಳು ಹೆಂಗಾದರೂ ಅತ್ಲಾಗೆ ಒಂದೆರಡು ದಿವಸ ಸುಮ್ಮನೆ ಇದ್ದಿದ್ರು ಆಗೋದು. ಹೆಂಗೋ ಇಲ್ಲಾಂದರೆ ಇಷ್ಟ ಇರಲಿಲ್ವ, ಡೈವರ್ಸ್ ಆದರೂ ಕೊಟ್ಟು ಬಂದು ನನ್ನ ಮದುವೆ ಆಗ್ಬೋದಾಗಿತ್ತು. ಏನು ಮಾಡೋದು? ಅವಾಗ ನಾವಿಬ್ಬರೂ ಜಗಳ ಮಾಡ್ಕೊಂಡ್ವಿ. ನನ್ನ ಮ್ಯಾಗ್ಲು ಸಿಟ್ಟಿಗೆ ಅವಳು ಹೋಗಿ ಮದುವೆ ಆಗ್ಬಿಟ್ಲು. ಯಾರು ನಮ್ಮಿಬ್ಬರು ಮಧ್ಯೆ ಜಗಳ ತಂದಿಕ್ಕಿದ್ರು, ಯಾರು ಹಿಂಗೆ ಮಾಡಿದ್ರು ಅಂಬೋದಕ್ಕೆ ಗೊತ್ತಾಗ್ತಾ ಇಲ್ಲ ನನಗೆ. ಏನು ಮಾಡೋದು? ನನಗೆ ಅನುಮಾನ ಅಲ್ಗೂ ಯಾರು ಏನೋ ಮಾಡಿದ್ದಾರೆ ಅಂತ. ಹಂಗಂದ್ರೂ ನನಗೆ ಮನಸ್ಸು ತಡೆಯೋಕ್ಕಾಗ್ತಾಯಿಲ್ಲ. ನಾನಾದ್ರೂ ಅವಾಗ ಆಗ್ತಿದ್ದೆ, ಸುಮ್ಮನಿದ್ದಿದ್ರೆ ಸಾಕಾಗಿತ್ತು. ಅವಳು ಏನು ಮಾಡ್ತೀಯ, ಹಿಂಗೆ ಸಡನ್ನಾಗಿಂತ ನಿರ್ಧಾರ ತಗೊಂಡು ಹಿಂಗೆ ಮಾಡ್ಕೋಬಾರ್ದಾಗಿತ್ತು ಅವಳು. ಗೊತ್ತು ನನಗೆ ನೀನು ವಿದ್ಯನ್ ಬಗ್ಗೆನೇ ಯೋಚನೆ ಮಾಡ್ತಾ ಇದೆಯಾ ಅಂತ. ನೀನು ಯಾವಾಗ ಸಪ್ಪ ಕೂತ್ಕೊಂಡಿರ್ತೀಯ, ನೀನು ಅವಳ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀಯ ಅಂತ ಗೊತ್ತು. ಇದಕ್ಕೆಲ್ಲ ಕಾರಣ ಯಾರು ಅಂತ ನಾನು ಹೇಳ್ತೀನಿ. ಏನೇನಾಯಿತು ಅಂತ ಹೇಳಿ ಎಲ್ಲ ನಾನು ಹೇಳ್ತೀನಿ. ನಿನಗೆ ಈ ವಿಷಯ ಗೊತ್ತಿಲ್ಲ. ಇವತ್ತು ನಿನ್ನ ಹತ್ರ ಈ ವಿಷಯ ಎಲ್ಲ ಬಾಯ್ ಬಿಡ್ತಾ ಇದ್ದೀನಿ ನಾನು. ಏನು ಹೇಳ್ತಾ ಇದೀಯ ಮೈತ್ರಕ್ಕ? ಏನು ಹೇಳ್ತಾ ಇದೀಯಾ? ನನಗೇನು ನೀನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ಲ. ನಿನಗೂ ಗೊತ್ತು, ಆದ್ರೂ ನಾನು ಇವತ್ತೆಲ್ಲ ಬಿಡಿಸಿ ಹೇಳ್ತಾ ಇದ್ದೀನಿ ನಿನ್ನ ಹತ್ರ. ಇದಕ್ಕೆಲ್ಲ ಕಾರಣ ರಂಜಿನಿ. ನೀನು ವಿದ್ಯಾ ಇಬ್ಬರು ದೂರ ಆಗೋದಕ್ಕೆ ಕಾರಣ ರಂಜಿನೇನೆ. ಅವಳೇ ನಿಮ್ಮಿಬ್ರು ದೂರ ಮಾಡಿದ್ದು. ಹೌದಾ? ನನಗೂ ಅನುಮಾನನೇ ಇತ್ತು ಅವಳ ಮೇಲೇ. ಹೆಂಗೆ ಏನು ಅಂತ ಹೇಳಿ ಗೊತ್ತಿಲ್ದಲ್ಲಿ ಹಿಂಗೆ ಮಾತಾಡೋಣ ಅಂತ ಸುಮ್ಮನಾದೆ. ಇದಕ್ಕೆಲ್ಲ ಕಾರಣ ರಂಜಿನೇನಾ? ಇದಕ್ಕೆಲ್ಲ ಕಾರಣ ರಂಜಿನೇನೆ. ಅವಳು ನಿಮ್ಮಿಬ್ರು ದೂರ ಮಾಡಿದವಳು ಅವಳೇನೆ. ಇವಾಗತ್ತು ಮದುವೆ ಆಗಿಬಿಟ್ರೆ ಅವಳು ಚೆನ್ನಾಗಿರ್ತಾಳೆ ಅನ್ನೋ ಒಂದು ಕಾರಣಕ್ಕೆ ಅವಳಿಗೆ ಇಲ್ಲದ್ದೆಲ್ಲ ಹೇಳ್ಕೊಟ್ಲು. ಇಲ್ಲದ್ದೆಲ್ಲ ಹೇಳ್ಕೊಟ್ಟಿದ್ದಕ್ಕೆ ಅವಳು ನಿನ್ನ ಹತ್ರ ಜಗಳ ಮಾಡ್ಕೊಂಡ್ಳು. ನನಗೂ ಹೇಳಿದ್ಲು. ನಾನು ಅದಕ್ಕೆ ನನ್ನ ತಮ್ಮನಿಗೆ ನೀನು ಲವ್ ಮಾಡಬೇಡ, ಬಿಟ್ಬಿಡು ಅಂತೇಳಿ ನಾನು ಒಂದಿನ ಬೈದೆ. ನಾನು ಹಂಗೆ ಬೈತಾ ಇರಲಿಲ್ಲ, ನನಗೆ ಬೈಯೋದಕ್ಕೂ ಮನಸ್ಸಿಲ್ಲ. ಇವಳೇನು ಹೇಳಿದ್ಲು ನನಗೆ, ಅಯ್ಯೋ ನಿನ್ನ ತಮ್ಮ ಏನಾದರೂ ಅವಳು ಮದುವೆ ಆಗಿಬಿಟ್ರೆ ಮತ್ತು ಅಕ್ಕ ಅಂತೇಳಿ ನಿನ್ನೇನು ಬೆಲೆ ಗೌರವ ಕೊಡಲ್ಲ, ಅಕ್ಕ ಎಂಬುದು ನೀನು ಹೇಳ್ದಂಗೆ ಹೆಂಗೆ ಕೇಳಲ್ಲ, ಹಂಗೆ ಹಿಂಗೆ ಅಂತ ನಾನು ಒಂದಿನ ವಾರ್ನಿಂಗ್ ಮಾಡಿದೆ. ನನ್ನ ತಮ್ಮನ ನೀನು ಮಾತಾಡಿಸ್ಬೇಡ ಹಂಗೆ ಹಿಂಗೆ ಅಂತೇಳಿ ನಾನು ಒಂದಿನ ಅವಳಿಗೆ ವಾರ್ನಿಂಗ್ ಮಾಡಿದೆ. ನನಗೆ ಅವಳ ಮೇಲೆ ಡೌಟ್ ಇತ್ತು. ನಾನು ಹೆಂಗೆ ಮಾತಾಡೋಣ ಅಂತ ಸುಮ್ಮನಿದ್ದೆ. ಏನು ಮಾಡಲಿ, ಇಂಥವರೆಲ್ಲ ಹೇಳ್ಕೊಟ್ಬಿಟ್ಟು ಸುಮ್ಮನೆ ಅನ್ಯಾಯವಾಗಿ ವಿದ್ಯನ್ ಜೀವನ ಹಾಳು ಮಾಡಿಬಿಟ್ಲು. ಅವಳೇ ಮಾಡಿರೋದ ರಂಜಿ ಅಂತ ನನಗೂ ಗೊತ್ತಿತ್ತು ಅಕ್ಕ. ಅವಳೇ ಮಾಡಿರೋದು ಈ ಕೆಲಸ ಎಲ್ಲನ ಅಂತ. ನೀನು ಅವಳ ಮಾತು ಕೇಳ್ಕೊಂಡು ನೀನು ಬೈದ್ಬಿಟ್ಟಿದೆಯಲ್ಲ ಅವಳಿಗೆ. ಏನು ಮಾಡೋಣ, ನಾನೇನೇನು ಅಷ್ಟು ಬೈಲಿಲ್ಲ, ಸುಮ್ಮನೆ ಒಂದು ಮಾತು ಹೇಳಿದೆ ಅಷ್ಟೇ. ಅವತ್ತು ನೀನು ಹಂಗೆ ಮಾಡಿಬಿಟ್ರೆ ಸರಿ ಹೋಗೋದಿಲ್ಲ ನೋಡು ಅಂತೇಳಿ ನಾನು ಒಂದು ಸತಿ ವಾರ್ನಿಂಗ್ ಮಾಡಿದೆ. ಅಷ್ಟು ಬಿಟ್ಟರೆ ನಾನು ಇನ್ನೇನು ಅವಳ ಮೇಲೆ ಏನು ಜಗಳ ಮಾಡೋದಾಗಲಿ ಏನೂ ಮಾಡಿಲ್ಲ. ನಾನೇನು ಅಂಥದ್ದೇನು ಹೇಳಿಲ್ಲ. ಇವಳೇ ಇನ್ನೊಂದೆಲ್ಲ ಹೇಳ್ಕೊಟ್ಟು ಬೇಡ ಅವ್ರ ಅಕ್ಕನೇ ಸರಿ ಇಲ್ಲ, ಅವ್ರ ಅಕ್ಕನೇ ಒಳ್ಳೆಯಳಲ್ಲ ಅಂತೇಳಿ ನನ್ನ ಮೇಲೆ ಹೇಳಿದ್ದಾಳೆ. ನನ್ನ ಮೇಲೆ ಹೇಳಿದ್ಕೆ ಅವಳು ಬಿಡು ಹೋಗ್ಲಿ ಅಂತೇಳಿ ನೀನು ಮಾತಾಡ್ಸೋದು ಕೈ ಬಿಟ್ಬಿಟ್ಟು ಅವ್ರ ಅಪ್ಪ ಅಮ್ಮ ತೋರಿಸಿರೋ ಹುಡುಗನ ಮದುವೆ ಆದಳು. ಅವಳಿಗೆ ತುಂಬ ಇಷ್ಟ ಇಲ್ಲ ಕಣೋ, ನೀನು ಬಿಟ್ಟು ಬೇರೆಯವ್ರನ್ನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ. ಏನು ಮಾಡ್ತೀಯ, ಬಲವಂತಕ್ಕೋಸ್ಕರ ಮದುವೆ ಆದಳು. ಬಲವಂತಕ್ಕೋಸ್ಕರ ಮದುವೆ ಆದ್ರೂ ಆಮೇಲೆ ಅವಳಿಗೆ ಇಷ್ಟ ಆಗಿಲ್ಲ. ಅದಕ್ಕೇ ಅವಳು ಈ ಥರ ನಿರ್ಧಾರ ತಗೊಂಡು ಏನು ಮಾಡ್ತೀಯ, ಅವಳೇ ಇಟ್ಕೊಳ್ಳೇನೆ ಅವಳು ಹೋಗ್ಬಿಟ್ಲು. ಹಿಂಗೆ ಮಾಡ್ಕೋಬಾರ್ದಾಗಿತ್ತು. ಸುಮ್ಮನೆ ಇಷ್ಟಪಟ್ಟವ್ರನ್ನ ಮದುವೆ ಆಗಿ ಅವಳು ಚೆನ್ನಾಗಿರಬೇಕಾಗಿತ್ತು. ಏನು ಮಾಡ್ತೀಯ, ನನಗೂ ತುಂಬ ಬೇಜಾರಾಯಿತು ವಿದ್ಯೆ ಹಿಂಗೆ ಮಾಡ್ಕೊಂಡಿದ್ದಕ್ಕೆ. ಮೊನ್ನೆ ಹಿಂಗೆ ಮಾಡ್ಕೊಂಡಿರೋ ವಿಷಯ ಕೇಳಿಬಿಟ್ಟು ನನಗಂತೂ ಅವಳು ತಡೆಯೋಕ್ಕಾಗ್ತಿಲ್ಲ, ತುಂಬ ಬೇಜಾರಾಗ್ತೈತೆ. ಏನು ಮಾಡೋದು? ಬಂಗಾರದಂಥ ಹುಡುಗಿ ಅನ್ನಿಸ್ತೈತೆ. ಇದಕ್ಕೆಲ್ಲ ಕಾರಣ ರಂಜಿನೇನೆ. ಒಯ್ದ ಅವಳಿಗೆ ಮಾಡ್ತೀನಿ. ಇನ್ನೂ ಸರಿಯಾಗಿ ಮಾಡ್ತೀನಿ ಅವಳಿಗೆ. ಪಾಪ ಸುಮ್ಕಿರಪ್ಪ, ಯಾರು ಸುದ್ದಿನೂ ಬೇಡ. ಯಾಕೆ ಸುಮ್ಮನೆ ಯಾಕೆ ಇಲ್ಲದ್ದೆಲ್ಲ ನೀವು ತಲೆಗೆಚ್ಕೊಂಡತ್ತ ಬದುಕೇನೋ ಬಾಳೆನೋ ನೋಡ್ಕೊಂದಿಲ್ಲದತ್ತ. ಒಬ್ರಿಗೊಬ್ರು ಎಷ್ಟು ಇಷ್ಟಪಡ್ತಿದ್ವಿ ಅಂದರೆ ನಾನು ವಿದ್ಯಾ ಇವತ್ತು ಹೆಂಗಿದ್ದವರು. ನಮ್ಮಿಬ್ರು ದೂರ ಮಾಡಿಬಿಟ್ಲಲ್ಲ ಲೋಫರ್. ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಕಣಮ್ಮ. ಇವತ್ತು ಸುಮ್ಮನೆ ಅನ್ಯಾಯವಾಗಿ ಅವಳನ್ನ ಕಳ್ದಾಕ್ಬಿಟ್ಲಲ್ಲ ನಮ್ಮ ವಿದ್ಯನ್ನ, ದೇವ್ರಂತವಳು. ಅವಳು ಇಂಥ ನಿರ್ಧಾರ ತಗೋಬಾರ್ದಾಗಿತ್ತು ಹೋಗೋದ್ಲಾಗೆ. ಯಾಕಾದರೂ ಇಂಥ ನಿರ್ಧಾರ ತಗೊಂಡ್ಲೋ ಏನೋ. ಸುಮ್ಮನೆ ಮದುವೆ ಆಗಿ ಈಗ ಡೈವರ್ಸ್ ಕೊಟ್ಟು ಬಂದಿರೋರು ಎಷ್ಟು ಜನ ಇಲ್ಲ. ಸುಮ್ಮನೆ ಮದುವೆ ಆಗಿ 1 ತಿಂಗಳು ತುಂಬಿ 2 ತಿಂಗಳಾಗೈತೇನೋ. ತಿಂಗಳಿಗೆ ಜೀವನ ಎಲ್ಲ ಹಾಳು ಮಾಡ್ಕೊಬಿಟ್ಲು. ಬೋಲು ಬೇಜಾರಾಗ್ತೈತೆ. ನನಗೂ
ನನಗೂ ಈ ವಿಷಯ ಗೊತ್ತಿರಲಿಲ್ಲ ಕಣೋ. ಅವಳು ಇದಕ್ಕೆ ಹಿಂಗೆ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿ ಇವಾಗ ಲೇಪು ಬಂದಿದ್ಲು. ಅವಳೇ ಹೇಳಿದ್ಲು ನಮ್ಮ ಅಕ್ಕನೇ ಇದಕ್ಕೆಲ್ಲ ಕಾರಣ, ನಮ್ಮ ಅಕ್ಕನೇ ಎಲ್ಲ ಇಲ್ಲ ಸಲ್ಲದೆಲ್ಲ ಹೇಳಿದ್ಲು, ಅವಳಿಗೆ ಇಲ್ಲದ್ದೆಲ್ಲ ತಲೆಗೆ ತುಂಬಿದ್ಲು ಅಂತ ಹೇಳಿ ಹೇಳಿದ್ರು. ಅವ್ರ ಅಪ್ಪನೂ ಒಳ್ಳೇದಲ್ಲ, ಅವ್ರ ಅಮ್ಮನೂ ಒಳ್ಳೇದಲ್ಲ, ಅವ್ರ ಮನೆ ಮದುವೆ ಆದ್ರೆ ನೀನು ಚೆನ್ನಾಗಿರೋದಿಲ್ಲ, ಅವ್ರ ಅಪ್ಪ ಅಮ್ಮನ ಮಾತು ಕೇಳ್ತಾನೆ ಅಂತ ಹೇಳಿ ಹೇಳಿದ್ಲು. ಈಗ ಲೇಪು ಬಂದಿದ್ಲು, ಅದಕ್ಕೋಸ್ಕರ ಅವಳೇ ಹೇಳಿದ್ದು ನನಗೆ ಈ ವಿಷಯ ನಿಂಗೆಲ್ಲ ಹಿಂಗೆ ಆಯಿತು ನೋಡು, ಸುಮ್ಮನೆ ಇವತ್ತು ಅವಳು ಹಿಂಗೆ ಆಯಿದ್ಲು ವಿದ್ಯಾ ಅನ್ನೋದು ಗೊತ್ತಾಯಿತು, ಇದಕ್ಕೆಲ್ಲ ಕಾರಣ ನಮ್ಮ ಅಕ್ಕನೇ ಅಂತೇಳಿ ಹೇಳಿದ್ಲು. ನನಗೆ ಮನಸ್ಸು ತಡೀಲಿಲ್ಲ, ಅದಕ್ಕೇ ನೀವು ತುಂಬ ಬೇಜಾರು ಮಾಡ್ಕೊಂಡಿದ್ದೀರಾ ಅಂಬದು ಗೊತ್ತಾಯಿತು, ಇದಕ್ಕೆಲ್ಲ ಕಾರಣ ನಮ್ಮ ಅಕ್ಕನೇ ಅಂತೇಳಿ ಲೇಪಿನೇ ಅವಳ ತಂಗಿನೇ ಹೇಳಿದ್ಲು. ಅವಳ ತಂಗಿನೇ ಹೇಳಿದ್ಲು. ನಾನೇ ಎಷ್ಟೋ ದಿನ ಕೇಳಿಸ್ಕೊಂಡಿದ್ದೀನಿ, ನಮ್ಮ ಅಕ್ಕನೇ ಹೇಳ್ಕೊಟ್ಟಿದ್ದು ಹಿಂಗೆಲ್ಲನ ಅಂತೇಳಿ. ನನಗೂ ತುಂಬ ಬೇಜಾರಾಯಿತು. ನಾನು ಅವತ್ತು ಹಂಗೆ ಹೇಳಿದೆ, ಏನು ಮಾಡೋದು, ನಾನು ಇಂಥ ಮಾಡಿದ್ದೀನಿ, ನಾನು ಉದ್ಧಾರ ಆಗಲ್ಲ ಕಣೆ ಅಂತ ಹೇಳಿ ಹೇಳ್ತಿದ್ಲು. ಮೈತ್ರನು ಬಂದಿದ್ಲು, ಇವಾಗ ಅವಳು ಹೇಳ್ತಿದ್ಲು. ಗೊತ್ತಿತ್ತು ನನಗೆ ಇವರೇ ಮಾಡಿರ್ತಾರೆ ಅಂತ. ಇದೇನೇನು ಮಣಿ ಇದನ್ ಕಣೆ, ಬಾರೆ ಲೇಪು ಹೇಳು ನಿಮ್ಮ ಅಕ್ಕ ಮಾಡಿರೋ ಕೆಲಸನ. ವಿದ್ಯೆ ಇವತ್ತು ಚೆನ್ನಾಗಿರ್ತಿದ್ಲು ಕಣೋ ನಿನ್ನ ಜೊತೆ. ಏನು ಮಾಡೋಣ, ಇದಕ್ಕೆಲ್ಲ ಕಾರಣ ನಮ್ಮ ಅಕ್ಕನೇನೆ. ನಿಮ್ಮಿಬ್ರು ದೂರ ಮಾಡಿ ಇವತ್ತು ನಮ್ಮ ಅಕ್ಕ ಎಷ್ಟು ಪಾಪ ಕಟ್ಕೊಂಡವಳೋ ಏನೋ ಗೊತ್ತಿಲ್ಲ. ನಾನು ಹೇಳಿದ್ದೀನಿ ಇವತ್ತು ಇದಕ್ಕೆ ಮೇನ್ ಕಾರಣ ನಮ್ಮ ಅಕ್ಕನೇನೆ ಅಲ್ಲ. ನಾನು ನಮ್ಮ ಅಕ್ಕನ ಮಾತು ಕೇಳ್ಕೊಂಡು ಅವತ್ತು ನಾನು ವಿದ್ಯನ್ಗೆ ಬಿಡೆ ಅವ್ನೇನು ಮದುವೆ ಆಗ್ತೀಯ ಅಂತ ಹೇಳಿದೆ. ನಾನು ಹೇಳಿದೆ ಇವತ್ತು ನಾನು ಇರೋ ಸತ್ಯ ಒಪ್ಕೊಂತ ಇದ್ದೀನಿ. ನಾನು ಹೇಳಿದೆ ಏನು ಮಾಡೋಣ, ಇದಕ್ಕೆಲ್ಲ ಕಾರಣ ಮೇನ್ ಕಾರಣನೇ ಇವತ್ತು ನಮ್ಮ ಅಕ್ಕಯ್ಯ. ನೀನು ವಿದ್ಯೆ ಕಾರಣ ದೂರ ಆಗೋದಕ್ಕೆ ಕಾರಣ ನಮ್ಮ ಅಕ್ಕಯ್ಯನೇ. ಅವಳು ಇಷ್ಟ ಇಲ್ಲದ ಮದುವೆ ಆಗಿ ಪಾಪ ತುಂಬ ನೋವು ಅನುಭವಿಸಿ ಅವಳಿಗೆ ಮನ್ಸಿಗೆ ತುಂಬ ಬೇಜಾರು ಮಾಡಿಕೊಂಡು ಈ ರೀತಿ ಮಾಡ್ಕೊಂಡ್ಲು. ಏನು ಮಾಡ್ತೀಯ, ನೇಣು ಹಾಕ್ಕೊಂಡು ಅವಳು ಸತ್ತೋಗ್ಬಿಟ್ಲು ಕಣ, ಸತ್ತೋಗ್ಬಿಟ್ಲು. ತುಂಬ ಬೇಜಾರಾಯಿತು. ನೀವು ತುಂಬ ಇಷ್ಟಪಡ್ತಾ ಇದ್ರಿ. ನನಗೂ ಯಾರ್ಯಾರೋ ಹೇಳಿದ್ರು ಕಣಮ್ಮ, ನಿನ್ನ ಮಗನೂ ಆ ಹುಡುಗಿ ಇಷ್ಟಪಡ್ತಾ ಇದ್ದಾನೆ ಅಂತ. ನಾವು ಮನೆಗೆ ಹೋಗಿ ಕೇಳೋಣ, ಮದುವೆ ಮಾಡ್ಕೊಂಬನ ಅಂದ್ಕೊಂಡಿದ್ವಿ. ಏನು ಮಾಡ್ತೀವಿ, ಅಷ್ಟ್ರಾಗಿ ಹಿಂಗೆ ಆಯಿತು. ಅವರು ಬೇರೆ ಕಡೆ ಕೊಟ್ಟು ಮದುವೆ ಮಾಡಿದ್ರು, ಕರ್ಕೊಂಡೋಗಿ ಹಿಂಗೆಲ್ಲ ಐತೆ ಎಂಬುದು ಗೊತ್ತಾಯಿತು. ರಾತ್ರಿ ಕರ್ಕೊಂಡು ಮದುವೆ ಮಾಡ್ಕೊಂಬಂದರು. ಆ ಹುಡುಗಿ ಇಷ್ಟ ಇಲ್ಲ ಪಾಪ, ಅದು ನಮ್ಮ ಹುಡುಗನ ಬೋಲ್ ಇಷ್ಟಪಡ್ತಿತ್ತು. ಇಷ್ಟ ಇಲ್ಲದಕ್ಕೋಸ್ಕರ ತಿಂಗಳೂ ಆಗಿಲ್ಲ ಮದುವೆ ಆಗಿ, ತಿಂಗಳಿಗೆ ಜೀವನೆಲ್ಲ ಹಾಳು ಮಾಡ್ಕೊಂಡು ಪಾಪ ಡೈವರ್ಸ್ ಕೊಟ್ಟು ಬಂದಿದ್ರು ಬರ್ಬೋದಾಗಿತ್ತು. ಏನು ಮಾಡ್ತೀಯ, ಅಷ್ಟು ಮರ್ಯಾದೆ ಕಳ್ಕೊಂಡು ಯಾರು ಅಂತ ಹೇಳಿ ಸುಮ್ಮನೆ ಅದು ನೇಣಕ್ಕೆ ಹಿಂಗೆ ಮಾಡ್ಕೊಬಿಡ್ತು. ಬಲ್ ಬೇಜಾರಾಯ್ತು ಹುಡುಗಿ ವಿಷಯ ಕೇಳಿ. ನನಗೊಂದು ದಿವಸ ಹೇಳಿದ್ಲು, ನಾನು ಅಷ್ಟೊಂದೇನು ಅವಳನ್ನ ಬೈಯೋದಕ್ಕೆ ಹೋಗಲಿಲ್ಲ. ನನಗೊಂದಿನ ಹೇಳಿದ್ಲು ಬಂದು ಹಿಂಗೆಲ್ಲ ಐತೆ ಅಂತ. ನಾನೇನು ಹೇಳಿದೆ, ನನ್ನ ತಮ್ಮಂಗೆ ಈ ರೀತಿ ಎಲ್ಲ ಮಾಡಬೇಡ ಕಣಮ್ಮ ಅಂತ ಹೇಳಿದೆ. ಸರಿ ಆಯ್ತಕ್ಕ ಅಂದ್ಲು ಅಷ್ಟೇ. ನಾನು ಸುಮ್ಮನಾದೆ, ಅವಳು ಸುಮ್ಕಾದ್ಲು. ನಾವೇನೋ ಇದ್ರ ಪಾತ್ರ ಇಲ್ಲ, ಎಲ್ಲ ರಂಜಿದ್ದೇನೆ. ನಮ್ಮ ಮನೆಗೆ ಬತ್ತಾನೇನೆ ಎಂಥ ಮೋಸ ಮಾಡಿಬಿಟ್ಳು ನಮಗೆಲ್ಲನ. ನನಗೆ ಇದೊಂದು ಬೇಜಾರಾಯಿತು, ಇದೊಂದು ಸಿಕ್ಕಿಬಿಡ್ತು ಅವಳ ಬಗ್ಗೆ. ಐದವ ಅವಳಿಗೆ ಏನು ಮಾಡಬೇಕು ಅದನ್ನು ಮಾಡ್ತೀನಿ. ಮಾಡ್ತೀನಿ, ಬಿಡೋದಿಲ್ಲ, ನಾನು ಮಾಡ್ತೀನಿ. ಇಷ್ಟೊಂದೆಲ್ಲ ನನಗೆ ನೋಡು, ನಾನು ಆ ಹುಡುಗಿ ಬಗ್ಗೆನೇ ನನಗೆ ಅರ್ಧ ತಲೆ ಕೆಡಿಸ್ಕೊಂಡು ತುಂಬ ಬೇಜಾರಾಗಿ, ಅಂಥ ಬಂಗಾರದಂಥ ಹುಡುಗಿ ಹಿಂಗಾಯ್ತಲ್ಲ, ನಿಜವಾಗ್ಲೂ ತುಂಬ ಬೇಜಾರಾಗೈತೆ ಇವತ್ತು. ಅಯ್ಯೋ ದೇವ್ರೆ, ಏನಾಯ್ತಪ್ಪ ಅನ್ನಿಸ್ತೈತೆ. ನನಗೂ ತುಂಬ ಬೇಜಾರಾಯಿತು. ವಿದ್ಯಾ ಎಷ್ಟು ಒಳ್ಳೆ ಹುಡುಗಿ ಹಿಂಗಾಗೈತೆ ಅನ್ನೋ ವಿಷಯ ಕೇಳ್ಬಿಟ್ಟು ನನಗೂ ಸಖತ್ತು ಬೇಜಾರಾಯಿತು. ಅವಳಿಗೆ ಮಾಡ್ಕೊಬಿಡ್ತಾಯಿತ್ತು. ಧೈರ್ಯವಾಗಿ ಎದುರಿಸ್ಬೇಕಾಗಿತ್ತು. ಏನೇ ಬಂದ್ರೂ ಧೈರ್ಯವಾಗಿ ಎದುರಿಸಿದ್ರೆ ಗೊತ್ತಾಗೋದು. ಏನು ಮಾಡ್ತೀಯ, ಅವಳು ನನ್ನ ಮೇಲೆ ತುಂಬಾ ಆಸೆ ಇಟ್ಕೊಂಡಿದ್ಲು. ಅವಳಿಗೆ ನನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ ಅನಿಸುತ್ತೆ. ಅವಳು ನನ್ನ ಮೇಲೆ ಅಷ್ಟು ಪ್ರಾಣನೇ ಇಟ್ಕೊಂಡಿದ್ಲು. ನನಗೆ ಅವಳನ್ನ ಬಿಟ್ಟು ಬದುಕೋ ಶಕ್ತಿ ನನಗೂ ಇಲ್ಲ. ಏನು ಮಾಡಲಿ, ಇವಾಗ ನಮ್ಮಮ್ಮಯ್ಯ ನಮ್ಮ ಅಕ್ಕರಿಗೋಸ್ಕರ ನಾನು ಇವತ್ತಿದ್ದೀನಿ. ಅಂಥದ್ದೆಲ್ಲ ಏನು ಯೋಚನೆ ಮಾಡೋಕೆ ಹೋಗ್ಬೇಡ ಕಣೋ. ನೀನು ಮಾಡೋಕ್ಕಾಗುತ್ತೆ. ಅವಳು ಹಣೆ ಬರ ಆಯಿತು, ನೀನು ಮಾಡೋಕ್ಕಾಗಲ್ಲ. ನೀನು ಅಂಥದ್ದೆಲ್ಲ ತಲೆ ಕೆಡಿಸ್ಕೋಬೇಡ. ಅಂಥವ್ರಿಗೆಲ್ಲ ನಂಗೆ ಮಾಡ್ದಿರೋರಿಗೆಲ್ಲ ಶಿಕ್ಷೆ ಕೊಡಬೇಕು. ನೀನು ಅಂಥದ್ದೇನು ಯೋಚನೆ ಮಾಡೋಕೆ ಹೋಗ್ಬೇಡ ನೋಡು. ಅಂಥವ್ರಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ನೀನು. ನಿನ್ಗೂ ಅವಳಿಗೂ ದೂರ ಮಾಡಿರೋರಿಗೆ ಸರಿಯಾಗಿ ಬುದ್ಧಿ ಕಲಿಸಿ ನೀನು ಇರಬೇಕು. ಹಂಗಾದ್ರೇ ಅವಳಿಗೆ ಖುಷಿ ಆಗುತ್ತೆ ವಿದ್ಯನ್ಗೆ. ನೀನು ಯಾವುದೇ ಕಾರಣಕ್ಕೂ ಇಲ್ಲಿ ನೋಡಿ, ಬೇಜಾರು ಮಾಡ್ಕೊಂಬೋದಾಗಲಿ ಅಂಥದ್ದೆಲ್ಲ ಮಾಡ್ಕೊಂಬಕ್ಕೆ ಹೋಗ್ಬೇಡ. ಧೈರ್ಯವಾಗಿ ಎದುರಿಸಿ ಅಂಥವ್ರಿಗೆಲ್ಲ ಸರಿಯಾಗಿ ಶಿಕ್ಷೆ ಕೊಡಬೇಕು. ಅಕ್ಕಯ್ಯ ಮಣಿಕಂಠನು ಇವತ್ತು ವಿದ್ಯಾ ಎಂಬ ಹುಡುಗಿನ ಲವ್ ಮಾಡ್ತಿದ್ದ. ಇವನು ಮೈತ್ರಿ ಅಕ್ಕನ ತಮ್ಮ ಲವ್ ಮಾಡ್ತಿದ್ದ. ಅದನ್ನೆಲ್ಲ ದೂರ ಮಾಡ್ದವಳು ನಮ್ಮ ಅಕ್ಕನೇನೆ. ಇವತ್ತು ನಿಜವಾಗ್ಲೂ ಅವಳು ಇಷ್ಟ ಇಲ್ಲೊಂದು ಮದುವೆ ಆಗ್ಬಿಟ್ಟು 1 ತಿಂಗಳು ಆಗಿತ್ತು ನಾವು ಮದುವೆ ಆಗಿ ಇಷ್ಟ ಇಲ್ಲ ಅಂತೇಳಿ ತುಂಬ ಇಷ್ಟಪಟ್ಟಿದ್ರಲ್ಲ ಇವರಿಬ್ಬರು. ಅದಕ್ಕೋಸ್ಕರ ಅವಳು ನೇಣು ಹಾಕ್ಕೊಂಡು ಸೂಸೈಡ್ ಮಾಡ್ಕೊಂಡು ತೀರ್ಕೊಬಿಟ್ಲು. ತುಂಬ ಬೇಜಾರಾಯಿತು ಈ ವಿಷಯ ಕೇಳ್ಬಿಟ್ಟು. ವಿಷಯ ಹಿಂಗೆಲ್ಲ ಆಗೋದಕ್ಕೆ ಕಾರಣ ನಮ್ಮ ಅಕ್ಕನೇ ಮೇನ್ ಕಾರಣ. ಅವಳೆಲ್ಲ ಇಲ್ಲದ್ದೆಲ್ಲ ಹೇಳ್ಕೊಡ್ಲಿಲ್ಲ ಅಂದಿದ್ರೆ ಆ ಹುಡುಗಿ ಚೆನ್ನಾಗಿರೋವಳು ಮದುವೆ ಆಗ್ಬಿಡೋಳು. ಏನು ಮಾಡೋದು, ಏನೇನೋ ತಲೆಗೆ ತುಂಬಿ ಇಲ್ಲದ್ದೆಲ್ಲ ಅವಾಂತರ ಮಾಡಿಬಿಟ್ಲು. ನಮ್ಮ ಅಕ್ಕಗಂತೂ ತುಂಬಾ ಅವತ್ತು ನಾನು ಹೇಳಿದೆ ನಮ್ಮ ಅಕ್ಕ ಹಿಂಗೆ ಮಾಡಬೇಕಾದ್ರೆ ಹಿಂಗೆ ಇಲ್ಲೋಡೋ ಅಕ್ಕ ಹಿಂಗೆಲ್ಲ ಐತೆ ಅಂತ ನಾನು ನಮ್ಮ ಅಕ್ಕನ ಜೊತೆ ಸೇರ್ಕೊಂಡು ನಾನು 1-2 ಮಾತು ಹೇಳಿದ್ದೀನಿ. ಇವತ್ತಿಲ್ಲ ಅಂತಲ್ಲ, ನಾನು ಹೇಳಿದ್ದೀನಿ. ಅದು ನಮಗೇನು ಸುತ್ತಮುತ್ತ ನಮಗೇನು ಇದಾಗುತ್ತೋ ಗೊತ್ತಿಲ್ಲ. ನಾನು ಅಂಥ ವಿಷಯ ಬಂದು ಇವ್ರ ಹತ್ರ ಡೈರೆಕ್ಟಾಗಿ ಹೇಳಿದ್ದೀನಿ ಅಷ್ಟೇ, ಏನಾದರೂ ಆಗಲಿ ಅಂತ ಹೇಳಿ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.